ಕಡಲೆ ಹಿಟ್ಟಿನ ಜುಣ್ಕ ಹೆಂಗೆ ಮಾಡೋದು ನೋಡೋಣ ಬರ್ರಿ. ಮೊದಲಿಗೆ 1 ಕಪ್ ಕಡಲೆ ಹಿಟ್ಟು ತೊಗೊಂಡೇನಿ. ಅದಕ್ಕೆ 2 ಕಪ್ ಆಗೋಷ್ಟು ನೀರು ಹಾಕ್ಕೊಂಡೇನಿ. ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು, ಯಾವುದೇ ಗಂಟಿಲ್ದಂಗೆ. ಉಳ್ಳಾಗಡ್ಡಿ, ಹಸಿಮೆಣಸಿಕಾಯಿ, ಬೆಳ್ಳುಳ್ಳಿ, ಅಲ್ಲ, ಟೊಮ್ಯಾಟೊ, ಕೊತ್ತಂಬರಿ ಇದೆಲ್ಲ ತೊಗೊಂಡೇನಿ. ಈಗ ಹಸಿಮೆಣಸಿಕಾಯಿ, ಬೆಳ್ಳುಳ್ಳಿ, ಅಲ್ಲ, ಜೀರಿಗೆ, ಸ್ವಲ್ಪ ಉಪ್ಪು ಹಾಕ್ಕೊಂಡು ಜಜ್ಕೊಳ್ತಾ ಇದ್ದೀನಿ. ನುಣ್ಣಗೆ ಜಜ್ಕೋರಿ, ಟೇಸ್ಟ್ ಮಸ್ತ್ ಬರುತ್ತೆ. ಸೊ ಈಗ ರೆಡಿ ಆಗದ ನಮ್ಮದು ಚಿಲ್ಲಿದು ಪೇಸ್ಟ್. ಈಗ ಒಂದು ಕಡಾಯಿ ಒಳಗೆ ಎಣ್ಣೆ ಹಾಕೋರಿ. ಸಾಸಿವೆ 1 ಟೇಬಲ್ ಸ್ಪೂನು, ಜೀರಿಗೆ, ಕರಿಬೇವು ಹಾಕಿದಷ್ಟು ಟೇಸ್ಟ್ ಇರುತ್ತೆ. ಹಿಂಗು ಸ್ವಲ್ಪ. ಸೊ ಈಗ ಉಳ್ಳಾಗಡ್ಡಿ 2 ಮೀಡಿಯಮ್ ಸೈಜ್ ಉಳ್ಳಾಗಡ್ಡಿನ ಹಾಕ್ಕೊಳ್ತಿದ್ದೀನಿ. ಒಂದು ಸ್ವಲ್ಪ ಫ್ರೈ ಮಾಡಬೇಕು ಚೆನ್ನಾಗಿ ಉಳ್ಳಾಗಡ್ಡಿ. ಉಳ್ಳಾಗಡ್ಡಿ ಫ್ರೈ ಆದಷ್ಟು ಟೇಸ್ಟ್ ಜುಣ್ಕ ಮಸ್ತ್ ಟೇಸ್ಟ್ ಬರುತ್ತೆ. ಸೊ ಸ್ವಲ್ಪ ಚೆನ್ನಾಗಿ ಎಣ್ಣೆಯೊಳಗೆ ಫ್ರೈ ಮಾಡ್ಕೊರಿ. ಈಗ ಜಜ್ಜಿರೋ ಹಸಿಮೆಣ್ಸಿಕಾಯಿ ಹಾಕ್ಕೊಳ್ತಿದ್ದೀನಿ. ಮತ್ತು ಟೊಮ್ಯಾಟೊ ತೊಗೊಂಡಿದ್ದೆ, ಸಣ್ಣಗೆ ಚಾಪ್ ಮಾಡಿರೋದು ಟೊಮ್ಯಾಟೊ ಹಾಕ್ಕೊಂಡೇನಿ. ಇದನ್ನೆಲ್ಲನೂ ಒಂದು ಸತಿ ಮಿಕ್ಸ್ ಮಾಡಿರಿ. ಆಮೇಲೆ ಅರಿಶಿನ ಹಾಕ್ಕೊಳ್ತಿದ್ದೀನಿ. ಸೊ ಕಡಲೆ ಹಿಟ್ಟು ನೀರಲ್ಲಿ ಮಿಕ್ಸ್ ಮಾಡಿದ್ದೀನಿ, ಅದ್ರ ಜೊತೆಗೆ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಚೆನ್ನಾಗಿ ಮಿಕ್ಸ್ ಮಾಡ್ಕೊರಿ. ಮಿಕ್ಸ್ ಮಾಡಿ ಸ್ವಲ್ಪ ನಿಮ್ಗೆ ಗಟ್ಟಿ ಅನಿಸಿದ್ರೆ ಬೇಕಾದ್ರೆ ಇನ್ನೂ 1 ಕಪ್ ನೀರು ಹಾಕೋಬೋದು. ಇಲ್ಲ ನಿಮ್ಗೆ ಸ್ವಲ್ಪ ಜಾಸ್ತಿನೇ ತಿಳಿಬೇಕು ಅಂತಂದರೆ 2 ಕಪ್ ನೀರು ಹಾಕ್ಕೊಂಡ್ರು ನಡಿತೈತಿ. ಯಾಕಂದರೆ ಕಡಲೆ ಹಿಟ್ಟು ಎಷ್ಟು ನೀರು ಹಾಕ್ಕೊಂಡ್ರು ಹೀರ್ಕೊಳ್ತೈತಿ. ಸೊ ನಾವು ಮತ್ತು 1 ಕಪ್ ಅಷ್ಟೇ ಎಕ್ಸ್ಟ್ರಾ ನೀರು ಹಾಕ್ಕೊಂಡೆ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡೇನಿ. ಸೊ ಇದನ್ನು ಸ್ವಲ್ಪ ಹೊತ್ತು ಚೆಂದ ಕುದಿಬೇಕು. ಸ್ವಲ್ಪ ಆಮೇಲೆ ಕೊತ್ತಂಬರಿ ಸೊಪ್ಪು ಹಾಕೋರಿ. ಒಂದೇ 1 ಪೀಸ್ ಬೆಲ್ಲ ಹಾಕೋರಿ. ಸೊ ಸ್ವಲ್ಪ ಹೊತ್ತು ಮುಚ್ಚಿಟ್ಟು 1-2 ಕುದಿ ಬರುವವರೆಗೆ ಕುದಿಸ್ಕೊರಿ. ನೋಡಿರಿ ಎಷ್ಟು ಚಂದ ಬಂದದ ಜುಣ್ಕ. ಈ ಕಡೆ ಗಟ್ಟಿನೂ ಅಲ್ಲ, ತೆಳುಗೂ ಅಲ್ಲ. ಸೊ ನಿಮ್ಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿರಿ.